ನಾಮಕ ಸ್ತೋತ್ರವಾಗಲಿ. ಲೋಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 12ನೇ ವಚನ. ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು. ಹೌದು ಪ್ರಿಯರೇ, ವಾಕ್ಯದಲ್ಲಿ ನೋಡುವಾಗ ಅನೇಕ ವರ್ಷಗಳಿಂದ ನಡುಬಗಿದ ಸ್ತ್ರೀಯನ್ನು ಯೇಸು ಕ್ರಿಸ್ತನ ಒಂದು ಸಾರಿ ಮುಟ್ಟಿದ ತಕ್ಷಣ ಆಕೆ ನೆಟ್ಟಗಾಗಿ ನಿಂತುಕೊಂಡಂಥ ವಾಕ್ಯವನ್ನು ಓದುತ್ತೇವೆ ಪ್ರಿಯರೇ. ಈ ದಿನ ನಾವು ಕೂಡ ಯೇಸು ಕ್ರಿಸ್ತನ ನಂಬಿ ರಕ್ಷಿಸಲ್ಪಟ್ಟಂತ ನಾವು ನಮ್ಮ ಜೀವನದಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಸೇವೆಯಲ್ಲಿ, ಉದ್ಯೋಗದಲ್ಲಿ, ಎಲ್ಲ ವಿಷಯದಲ್ಲಿ ನಾವು ನೆಟ್ಟಿಗೆ ನಿಂತುಕೋಬೇಕು ಎಂಬುದೇ ದೇವರ ಒಂದು ಆಸೆ ಆಗಿದೆ ಪ್ರಿಯರೇ. ವಾಕ್ಯದಲ್ಲಿ ನೋಡುವಾಗ ಮೊರ್ದಕೈ ಆತನೊಬ್ಬ ಯಹೂದಿನಾಗಿದ್ದನು. ಆತನು ಪ್ರಧಾನ ಮಂತ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಹೇಳಿದಾಗ ಆತನು ಯಹೂದಿನಾದ್ರಿಂದ ದೇವರಿಗೆ ಬಿಟ್ಟು ಯಾರಿಗೆ ಕೂಡ ನಾನು ನಮಸ್ಕರಿಸುವುದಿಲ್ಲ ಅಂತ ಎಂದು ಹೇಳಿ ಆತನು ನೆಟ್ಟಿಗೆ ನಿಂತುಕೊಂಡಿದ್ದಂತ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಶದ್ರಕ್, ಮೇಷಕ್, ಅಬದ್ನೆಗೋ ಅವರನ್ನು ಕೂಡ ನೆಬೂಕದ್ನೆಚ್ಚರನು ನಿಂತಿಸಿದ ಒಂದು ವಿಗ್ರಹಕ್ಕೆ ನೀವೆಲ್ಲರೂ ನಮಸ್ಕಾರ ಮಾಡಬೇಕು ಅಂತ ಹೇಳಿದಾಗ ಅವರು ಕೂಡ ಅದಕ್ಕೆ ಒಪ್ಪದೆ ಅವರು ಮರಣಕ್ಕಾದರೂ ಹೋಗುವುದಕ್ಕೆ ಇಷ್ಟಪಟ್ಟರು. ಆದರೆ ಆತನ ಒಂದು ವಿಗ್ರಹಕ್ಕೆ ನಮಸ್ಕಾರ ಮಾಡುವುದಕ್ಕೆ ಇಷ್ಟಪಡದೆ ದೇವರಿಗಾಗಿ ನೆಟ್ಟಗೆ ನಿಂತುಕೊಂಡಿದ್ದನ್ನು ನಾವು ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ನೆಹೆಮೀಯನು ಯೆರೂಸಲೇಮಿನ ಗೋಡೆಗಳನ್ನು ಕಟ್ಟುವುದಕ್ಕೆ ಹೋದಾಗ ಅನೇಕ ಶತ್ರು ಸೈನ್ಯಗಳು ಬಂದು ಅವರ ಹತ್ತಿರ ಬಂದು ಯುದ್ಧ ಮಾಡಿದಾಗ ಅವರು ಅದಕ್ಕೆ ಅಂಜದೆ ಆ ಒಂದು ಕಟ್ಟುತ್ತಿರುವ ಗೋಡೆಗಳನ್ನು ಬಿಟ್ಟು ಹೋಗದೆ ಅವರು ನೆಟ್ಟಿಗೆ ನಿಂತುಕೊಂಡಿದ್ದರಿಂದ ಅದ್ಭುತ ರೀತಿಯಲ್ಲಿ 52 ದಿನದಲ್ಲಿ ಆ ಒಂದು ಗೋಡೆಗಳನ್ನು ಕಟ್ಟಿದಂತ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಈ ರೀತಿ ನಾವು ನಮ್ಮ ಜೀವನದಲ್ಲಿ ಹೇಗಿದ್ದೇವೆ? ನಮ್ಮ ಜೀವನದಲ್ಲಿ ಕಷ್ಟ ಬರ್ಬೋದು, ರೋಗ, ಶೋಧನೆ, ದುಃಖ, ಅನೇಕ ಸಮಸ್ಯೆ ಬರ್ಬೋದು. ಆದರೆ ಯಾವ ಕಾರಣಕ್ಕೂ ನಾವು ತಗೊಂಡ ರಕ್ಷಣೆಯನ್ನು ಬಿಡಬಾರದು. ಈ ಲೋಕದಲ್ಲಿ ನಾವು ಇರುವವರೆಗೂ ಕಷ್ಟವನ್ನು ಎದುರಿಸುವುದಕ್ಕೆ ನಮ್ಮೊಟ್ಟಿಗೆ ನಮ್ಮ ದೇವರಿದ್ದಾರೆ. ಕಷ್ಟದಲ್ಲಿ ಅವರು ನಮಗೆ ಜಯವನ್ನು ಕೊಡುವವರಾಗಿದ್ದಾರೆ. ಅನಾರೋಗ್ಯದಲ್ಲಿ ನಮಗೆ ಆರೋಗ್ಯ ಕೊಡುವ ದೇವರಾಗಿದ್ದಾರೆ. ವಾಕ್ಯವನ್ನು ಓದುತ್ತಾ ಅದನ್ನು ನಂಬಿ ಪ್ರಾರ್ಥನೆ ಮಾಡಿದಾಗ ಎಲ್ಲ ಒಂದು ಸಮಸ್ಯೆ, ಶೋಧನೆಯಿಂದ ನಮ್ಮನ್ನು ಬಿಡುಗಡೆ ಮಾಡುವಂತಹ ಯೇಸು ಕ್ರಿಸ್ತನ ನಮ್ಮೊಟ್ಟಿಗಿದ್ದರಿಂದ ನಾವು ಧೈರ್ಯವಾಗಿದ್ದಾಗ ಈ ಲೋಕದಲ್ಲಿ ನಾವು ಕೂಡ ಯೇಸು ಕ್ರಿಸ್ತನಿಗಾಗಿ ಧೈರ್ಯವಾಗಿ ನೆಟ್ಟಿಗೆ ನಿಂತುಕೊಳ್ಳೋಣ. ಅನೇಕ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ದೇವರು ಈ ವಾಕ್ಯವನ್ನು ದೀವಿಸಲಿ. ಆಮೆನ್.